ಎಂದು ಆನಂದ ನನ್ನೇಸು ನೀಡುವ ಲೋಕದ ಜ್ಯೋತಿಯು ಈ ನಾಮರ ನಿನ್ನೆದೆಗೆ ಯೇಸುವೇ ಸ್ತೋತ್ರ, ನಿಮ್ಮನ್ನೇ ಆರಾಧಿಸ್ತೇವೆ. ಸೊ ಇವತ್ತಿನ ಒಂದು ಸಂದೇಶವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಯಾರೆಲ್ಲ ಮೊದಲನೇ ಸಾಂಗಿಗೆ ಪ್ರೆಸೆಂಟ್ ಇದ್ರಿ ಕೈ ಎತ್ತಬೇಕಾಗಿಲ್ಲ. ನಿಮಗೆ ಗೊತ್ತು ಮೊದಲನೇ ಸಾಂಗ್ ಯಾವುದನ್ನು ಹಾಡ್ತಾ ಇದ್ವಿ? ಪ್ರೆಸೆಂಟ್ ಇಲ್ಲದೇ ಇರೋರಿಗೆಲ್ಲ, ಇದು ಇದ್ದವರಿಗೆ ಯಾವ ಸಾಂಗ್ ಇತ್ತು? ಇದ್ದವರು ಲೇಟಾಗಿ ಬಂದವರಿಗೆ ಅಲ್ಲ. ನಿಮ್ಮನ್ನು ನಾನು ಅವಮಾನಕ್ಕೆ ಗುರಿಪಡಿಸ್ತಾ ಇಲ್ಲ. ಒಂದು ವೇಳೆ ಲೇಟಾಗಿ ಬಂದೆ ನನಗೆ ಗೊತ್ತಿಲ್ಲ ಅನ್ನೋದಾದರೆ ಮೊದಲನೇ ಹಾಡು ಬಂದಿರೋರು ಹೇಳಿ. ಬರದೇ ಇರೋರಲ್ಲ, ಬಂದಿರೋರು. ಯಾವ ಹಾಡು ಹಾಡ್ತಾ ಇದ್ವಿ? ಹಲ್ಲೆಲೂಯ. ಓಕೆ, ಹಲ್ಲೆಲೂಯ. ಎರಡನೇ ಹಾಡು ಸೋಲೆ ಇಲ್ಲ. ಏಸು ನಮ್ಮೊಟ್ಟಿಗಿರುವಾಗ ಸೋಲೆ ಇಲ್ಲ. ಆ ಎರಡನೇ ಸಾಂಗನ್ನು ಸ್ವಲ್ಪ ಇಲ್ಲಿ ಡಿಸ್ಪ್ಲೇಯಲ್ಲಿ ಅಬ್ಸರ್ವ್ ಮಾಡಿ ನೋಡಿ. ಗೋಲಿಯಾತ್, ದಾವಿದ, ಆಮೇಲೆ ಎಲಿಯ ಬೆಂಕಿಯನ್ನು ತರಿಸಿರುವಂಥದ್ದು, ಎರಿಕೋ ಕೋಟೆ ಬೀಳುವಂಥದ್ದು, ಆಮೇಲೆ ಆ ಗುಡಾರದಲ್ಲಿ ದೇವರ ಒಂದು ಪ್ರಸನ್ನತೆ ಇಳಿದು ಬಂದಿರುವಂಥದ್ದು, ಮತ್ತು ಬೆಂಕಿಯಲ್ಲಿ ಹಾಕಿರಲ್ಪಟ್ಟಂಥ ವಿಷಯ, ಸಿಂಹದ ಗವಿಯಲ್ಲಿ ಹಾಕಿರುವಂಥ ವಿಷಯ, ಮೋಶೆ ಆ ಒಂದು ಕೆಂಪು ಸಮುದ್ರನ ಇಬ್ಬಾಗ ಮಾಡಿದಂಥ ವಿಷಯ. ಥ್ಯಾಂಕ್ ಯು. ಸೊ ಈ ಎಲ್ಲ ವಿಷಯಗಳನ್ನು ನೋಡುವಾಗ ಏನು ಅರ್ಥ ಆಗುತ್ತೆ ಅಂದರೆ, ದೇವರ ಒಂದು ಕಾರ್ಯವಿಲ್ಲದೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಿಂಹದ ಗವಿಯಲ್ಲಿ ಹಾಕಲ್ಪಟ್ಟಾಗ ಹಸಿದಿರುವಂಥ ಸಿಂಹ ಅದ್ರ ಮುಂದೆ ಊಟ ಸಿಕ್ಕರೆ ಬಿಡುತ್ತಾ? ಅದು ಇಲ್ಲ. ಬೆಂಕಿಯಲ್ಲಿ ಹಾಕಲ್ಪಟ್ಟಾಗ ಅದು ನಮ್ಮನ್ನು ಸುಡದೆ ಬಿಡುತ್ತಾ? ಸುಡುತ್ತೆ. ಆದರೆ ಅವರಿಗೆ ಏನೂ ಆಗಲಿಲ್ಲ. ಶದ್ರಕ್, ಮೇಷಕ್, ಅಬೇದ್ನೆಗೋ. ಕೆಂಪು ಸಮುದ್ರದ ಮುಂದೆ ಮೋಶೆ ಎಲ್ಲ ಇಸ್ರಾಯೇಲ್ ಜನರನ್ನು ಕರ್ಕೊಂಡು ಬಂದರು ಐಗುಪ್ತ ದೇಶದಿಂದ. ಹಿಂದೆ ಫರೋಹನ ಸೈನ್ಯ ಓಡಿ ಬರ್ತಾ ಇದೆ, ಮುಂದೆ ನೋಡಿದ್ರೆ ಕೆಂಪು ಸಮುದ್ರ. ಅದು ಅಸಾಧ್ಯವಾದ ಕಾರ್ಯ. ದೇವರು ಆತನನ್ನು ಉಪಯೋಗಿಸಿ ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿ ಮುನ್ನಡೆದಂಥ ಸಂಗತಿ. ಎರಿಕೋ ಕೋಟೆ, ಅದು ತುಂಬ ಬಲವುಳ್ಳಂಥ ಗೋಡೆ. ಅದು ಸ್ತುತಿ ಸ್ತೋತ್ರಗಳಿಂದ ಅದು ಬಿದ್ದು ಹೋಗುವಂಥದ್ದನ್ನು ನಾವು ಕಾಣ್ತೇವೆ. ಈ ಎಲ್ಲ ಕಾರ್ಯಗಳು ಸಾಮಾನ್ಯವಾಗಿ ಮನುಷ್ಯರಿಂದ ಮಾಡಲಿಕ್ಕೆ ಸಾಧ್ಯನಾ? ಖಂಡಿತವಾಗಲೂ ಇಲ್ಲ. ಆ ಕಾರ್ಯಗಳು ನಡಿಬೇಕು ಅಂದರೆ ಅದು ಅದ್ಭುತವಾಗಿ ದೇವರ ಒಂದು ಬಲದಿಂದಲೇ, ದೇವರ ಒಂದು ಪ್ರಸನ್ನತೆಯಿಂದಲೇ ನಡೆಯುವಂಥದ್ದು. ಈ ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಅಲ್ಲಿರುವಂಥ ಎಲ್ಲ ಜನರಿಗೆ ಒಂದು ಬಲ ಇತ್ತಾ? ಅವರಿಗೆ ಸ್ವಂತ ಬಲ ಇತ್ತಾ? ಇಲ್ಲ. ಅವರಲ್ಲಿ ಕೊರತೆ ಇತ್ತು. ಆದರೂ ಆ ಕೊರತೆಯಲ್ಲಿ ಅವರು ಏನು ಮಾಡಿದರು? ದೇವರನ್ನು ಅವರು ಬಲವಾಗಿ ನಂಬಿದರು. ಇವತ್ತಿನ ಒಂದು ಶೀರ್ಷಿಕೆ ಏನು ಅಂತಂದರೆ, ಕೊರತೆಯಲ್ಲಿ ಕ್ರಿಸ್ತನನ್ನು ನಂಬುವಿರೋ ಎಂಬುದಾಗಿ. ನಾವು ನಮ್ಮ ಕೊರತೆಯಲ್ಲಿ ನಾವು ಕ್ರಿಸ್ತ ಯೇಸುವನ್ನು ನಂಬುವರಾಗಿದ್ದೇವಾ? ಅದ್ಭುತಗಳನ್ನು ಕಾಣಲಿಕ್ಕಾಗಿ. ಸೊ ಅಂತಹದೇ ಒಂದು ಅದ್ಭುತವನ್ನು ನಾವು ಈ ಒಂದು ಬೆಳಗಿನ ಸಮಯದಲ್ಲಿ ನಾವು ಗಮನಿಸೋಣ. ಯೇಸು ಸ್ವಾಮಿ ಯಾವ ರೀತಿಯಾಗಿ ಅಸಾಧ್ಯವಾದಂಥ ಕಾರ್ಯವನ್ನು ಸಾಧ್ಯವಾಗಿಸಿದರೂ ಆ ಒಂದು ಕೊರತೆಯುಳ್ಳಂಥ ಒಂದು ಪರಿಸ್ಥಿತಿಯನ್ನು ಅದ್ಭುತಕರವಾಗಿ, ಒಂದು ಸಂಪದ್ಭರಿತವಾಗಿ ಅದ್ಭುತ ಮಾಡಿರುವ ಸಂಗತಿಯನ್ನು ಇವತ್ತು ವಾಕ್ಯದ ಮೂಲಕ ನಾವು ನೋಡೋಣ. ನಾವು ಈ ಸಮಯದಲ್ಲಿ ಯೋಹಾನನ ಒಂದು ಸುವಾರ್ತೆ 6ನೇ ಅಧ್ಯಾಯ 1-14. ಇವತ್ತು ಯಾವುದೇ PPT ಯಾವುದೂ ಬರಲ್ಲ, ಕೇವಲ ವಾಕ್ಯ ಮಾತ್ರ ಬರುತ್ತೆ. ಕಾರಣ ಏನು ಅಂದರೆ, ಇನ್ನೊಂದು ಪ್ರಕಟಣೆ ನಿಮ್ಮಲ್ಲಿ, ಯಾರೆಲ್ಲ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರೋ ದಯವಿಟ್ಟು ಅದನ್ನು ಸ್ವಲ್ಪ ಸೈಡಿಗೆ ಹಾಕಬೇಕು. ಯಾಕೆ ಅಂದರೆ ನಾನು ಇಂಟೆನ್ಷನ್ ಆಗಿ ಇವತ್ತು ಯಾವುದೇ PPTನ ನಾನು ರೆಡಿ ಮಾಡಿಲ್ಲ. ಒಂದೇ ಒಂದು ಉದ್ದೇಶ ಏನು ಅಂದರೆ, ನಿಮ್ಮೆಲ್ಲರ ಗಮನ ವಾಕ್ಯದ ಮೇಲೆ ಇರಬೇಕು. ಎಷ್ಟು ಜನ ಸತ್ಯವೇದ ತಂದಿದ್ದೀರ ದಯವಿಟ್ಟು ತೋರಿಸಿ.
ಒಂದು ವೇಳೆ ತಂದಿಲ್ಲ ಅಂದರೂ ನಾಚಿಕೆ ಪಡಬೇಕಾಗಿಲ್ಲ. ತೋರಿಸಿ ಸ್ವಲ್ಪ ಮೇಲೆ ಎತ್ಬಿಟ್ಟು ದೇವರಿಗೆ ಸ್ತೋತ್ರ. ಅಂದರೆ ಲಾಸ್ಟ್ ವೀಕು ವಾಕ್ಯ ಕಾರ್ಯ ಮಾಡಿದೆ. ಸೊ ಯೇಸು ಸ್ವಾಮಿ ಸಭೆಗೆ ಮುಂದೆ ಬಂದು ವಾಕ್ಯವನ್ನು ಸಾರುವುದನ್ನು ನೀವು ಸರಿಯಾಗಿ ಕೇಳಿದ್ದೀರಾ, ಮತ್ತು ಸಭೆಯಾಗಿ ಜೊತೆಯಾಗಿ ಬರೋದನ್ನು ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ, ಸತ್ಯವೇದ ವಾಕ್ಯದಲ್ಲಿ ನಾವು ಬೆಳಿಬೇಕೆಂಬುದನ್ನು ಕೇಳಿದ್ದೀರಾ ಅಂತ ಅರ್ಥ ಆಗುತ್ತೆ. ಸೊ ಅಷ್ಟು ಸಾಕು. ಒಂದು ವೇಳೆ ನಿಮಗೆ ಮೆಸೇಜ್ ಬ್ರದರ್ ಅವರು ಈ ಸಾಂಗ್ ನಡೀತಾ ಇರಬೇಕಾದ್ರೆ ಅಲ್ಲಿ ಪ್ರತಿ ಸಮಯದಲ್ಲೂ ಮೊಬೈಲ್ ಹಿಡಿತಾಯಿದ್ರು. ಬ್ರದರ್, ಒಂದು ವೇಳೆ ನಿಮಗೆ ಆ ಭಾರ ಇದ್ದರೆ ದಯವಿಟ್ಟು ನಮ್ಮ ಮೀಡಿಯಾ ಟೀಮನ್ನು ನೀವು ಸೇರಿಕೊಳ್ಬೋದು. ಸೊ ಅದಕ್ಕಾಗಿ ನಿಮಗೆ ಮಾರ್ಗ ತೆರೆದಿದೆ. ಸೊ ಯಾರೆಲ್ಲ ಒಂದು ಸಣ್ಣ ವಿಷಯಗಳಲ್ಲೂ ಕೂಡ ನಾನು ಇದನ್ನು ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಇದೆ ಅನ್ನೋರಿದ್ದರೆ ದಯವಿಟ್ಟು ನಮ್ಮ ತಂಡದವರೊಟ್ಟಿಗೆ ಮಾತನಾಡ್ರಿ. ನೀವು ಮೀಡಿಯಾದಲ್ಲಿ ಕೂಡ ಕಾರ್ಯ ಮಾಡಬಹುದು. ಸೊ ಈ ಒಂದು ಸಮಯದಲ್ಲಿ ವಾಕ್ಯ ಭಾಗವನ್ನು ನಾವು ನೋಡಿಕೊಳ್ಳೋಣ. ಯೋಹಾನ 6:1-14. ತರುವಾಯ ಯೇಸು ಗಲಿಲಾಯದ ಸಮುದ್ರದ ಆಚೆಗೆ ಹೋದನು. ಅದಕ್ಕೆ ತಿಬೇರಿಯದ ಸಮುದ್ರವೆಂತಲೂ ಹೇಳುತ್ತಾರೆ. ಬಹುಜನರ ಗುಂಪು ರೋಗಿಗಳಲ್ಲಿ ಆತನು ನಡೆಸಿದ ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದ ಆತನ ಹಿಂದೆ ಹೋಗುತ್ತಿತ್ತು. ಆದರೆ ಯೇಸು ಬೆಟ್ಟವನ್ನೇರಿ ಅಲ್ಲಿ ತನ್ನ ಶಿಷ್ಯರ ಸಂಗಡ ಕೂತುಕೊಂಡನು. ಆ ಕಾಲದಲ್ಲಿ ಯಹೂದ್ಯರ ಪಸ್ಕ ಹಬ್ಬವು ಹತ್ತಿರವಾಗಿತ್ತು. ಹೀಗಿರಲಾಗಿ ಯೇಸು ಕಣ್ಣೆತ್ತಿ ನೋಡಿದಾಗ ಬಹು ಜನರ ಗುಂಪು ತನ್ನ ಬಳಿಗೆ ಬರುವುದನ್ನು ಕಂಡು, ಇವರ ಊಟಕ್ಕೆ ನಾವು ಎಲ್ಲಿಂದ ರೊಟ್ಟಿ ಕೊಂಡು ತರೋಣ ಎಂದು ಫಿಲಿಪ್ಪನನ್ನು ಕೇಳಿದನು. ತಾನು ಮಾಡಬೇಕೆಂದಿದ್ದು ತನಗೆ ತಿಳಿದಿದ್ದರೂ ಅವನನ್ನು ಪರೀಕ್ಷಿಸುವುದಕ್ಕೆ ಈ ಮಾತನ್ನು ಹೇಳಿದನು. ಅದಕ್ಕೆ ಫಿಲಿಪ್ಪನು, ಒಬ್ಬೊಬ್ಬನಿಗೆ ಸ್ವಲ್ಪ ಸ್ವಲ್ಪ ಸಿಕ್ಕಬೇಕಾದರೆ 200 ಹಣದ ರೊಟ್ಟಿಯಾದರೂ ಸಾಲದು ಅಂದನು. ಆಗ ಆತನ ಶಿಷ್ಯರಲ್ಲಿ ಒಬ್ಬನಾಗಿರುವ ಸೀಮೋನ್ ಪೇತ್ರನ ತಮ್ಮನಾದ ಆಂದ್ರೆಯನು ಆತನಿಗೆ, ಇಲ್ಲಿರುವ ಒಬ್ಬ ಹುಡುಗನ ಬಳಿಯಲ್ಲಿ 5 ಜವೆಗೋದಿಯ ರೊಟ್ಟಿಗಳು 2 ಮೀನುಗಳು ಅವೆ, ಆದರೆ ಇಷ್ಟು ಜನರಿಗೆ ಅವು ಯಾತಕ್ಕಾದವು ಎಂದು ಹೇಳಲಾಗಿ, ಯೇಸು ಆ ಜನರನ್ನು ಊಟಕ್ಕೆ ಕೂಡ್ರಿಸಿರಿ ಅಂದನು. ಆ ಸ್ಥಳದಲ್ಲಿ ಬಹು ಹುಲ್ಲು ಬೆಳೆದಿತ್ತು. ಜನರು ಕೂತುಕೊಂಡರು. ಗಂಡಸರ ಸಂಖ್ಯೆ ಹೆಚ್ಚು ಕಡಿಮೆ 5,000ವಿತ್ತು. ತರುವಾಯ ಯೇಸು ಆ ರೊಟ್ಟಿಗಳನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಕೂತುಕೊಂಡವರಿಗೆ ಹಂಚಿಕೊಟ್ಟನು. ಅದರಂತೆ ಮೀನುಗಳಲ್ಲಿಯೂ ಅವರಿಗೆ ಬೇಕಾದಷ್ಟು ಹಂಚಿಕೊಟ್ಟನು. ಅವರಿಗೆ ತೃಪ್ತಿಯಾದ ಮೇಲೆ ಯೇಸು ತನ್ನ ಶಿಷ್ಯರಿಗೆ, ಮಿಕ್ಕ ತುಂಡುಗಳನ್ನು ಕೂಡಿಸಿರಿ, ಇದರಲ್ಲಿ ಯಾವುದೂ ವ್ಯರ್ಥವಾಗಬಾರದು ಎಂದು ಹೇಳಿದನು. ಅವರು ಕೂಡಿಸಲಾಗಿ ಆ 5 ಜವೆಗೋದಿಯ ರೊಟ್ಟಿಗಳಲ್ಲಿ ಜನರು ತಿಂದು ಮಿಕ್ಕ ತುಂಡುಗಳಿಂದ 12 ಪುಟ್ಟಿ ತುಂಬಿದವು. ಆತನು ಮಾಡಿದ ಈ ಸೂಚಕ ಕಾರ್ಯವನ್ನು ಆ ಜನರು ನೋಡಿ, ಲೋಕಕ್ಕೆ ಬರಬೇಕಾದ ಪ್ರವಾದಿ ಈತನೇ ನಿಜ ಎಂದು ಹೇಳಿಕೊಂಡರು. ಆಮೇನ್. ಸೊ ಈ ವಚನ ಭಾಗವನ್ನು ನೋಡುವಾಗ ಅಲ್ಲಿ ಹೆಚ್ಚು ಕಡಿಮೆ 5,000 ಗಂಡಸರು ಇದ್ದರು, ಜೊತೆಗೆ ಹೆಂಗಸರು ಮಕ್ಕಳು ಇದ್ದರು ಎಂಬುದಾಗಿ ನಾವು ಬೇರೆ ಸುವಾರ್ತೆಗಳ ಒಂದು ಬಲದಿಂದ ನಾವು ತಿಳಿದುಕೊಳ್ಳುತ್ತೇವೆ. ಯಾಕೆ ಅಂದರೆ ಈ ಒಂದು ಭಾಗ ಮಾತ್ರ ಈ 4 ಸುವಾರ್ತೆಗಳಲ್ಲಿ ಬರೆಯಲ್ಪಟ್ಟಿದೆ, ಮತ್ತಾಯ, ಮಾರ್ಕ, ಲೂಕ, ಯೋಹಾನರಲ್ಲಿ. ನೀವು ಅದನ್ನು ಸ್ವಲ್ಪ ಮನೆಗೆ ಹೋಗಿ ಈ 4 ಭಾಗಗಳನ್ನು ನೀವು ಗಮನಿಸೋದಾದರೆ ಯಾವ ರೀತಿಯಾಗಿ ಯೇಸು ಸ್ವಾಮಿ ಒಂದು ಅದ್ಭುತವನ್ನು ಮಾಡ್ತಾರೆ. ಈ ಒಂದು 5,000 ಗಂಡಸರು, ಹೆಚ್ಚು ಕಡಿಮೆ 5,000 ಇದ್ದರು, ಅವರ ಜೊತೆಗೆ ಹೆಂಗಸರು ಮತ್ತು ಮಕ್ಕಳು ಇದ್ದರು ಎಂಬುದಾಗಿ ನಾವು ನೋಡ್ತೇವೆ. ಈ 4 ಭಾಗಗಳನ್ನು ನೀವು ಗಮನಿಸಿ ನೋಡೋದಾದರೆ ಅದರ ವಾಕ್ಯದ ಹಿಂದೆ ಮತ್ತು ಮುಂದೆ ಸ್ವಲ್ಪ ಗಮನಿಸಿ ನೋಡಿ. ಅವರು ಈ ಒಂದು ಗಲಿಲಾಯ ಪ್ರದೇಶದ ಒಂದು ಸಮುದ್ರದ ಆಚೆಗೆ ಬರ್ತಾರೆ. ಅದು ತಿಬೇರಿಯ ಸಮುದ್ರ ಎಂಬುದಾಗಿ ಹೆಸರು ಬರೆಯಲ್ಪಟ್ಟಿದೆ. ಆ ಒಂದು ರೋಮ್ ಸಾಮ್ರಾಜ್ಯ ಆಳ್ವಿಕೆ ಇರೋದರಿಂದ ಅಲ್ಲಿ ಅರಸನ ಹೆಸರು ಅದಕ್ಕೆ ಕೊಡಲ್ಪಟ್ಟಿದೆ. ಸೊ ಆ ಒಂದು ಪ್ರದೇಶಕ್ಕೆ ಅಲ್ಲಿ ಬರಬೇಕು ಅಂತಂದರೆ ಅದಕ್ಕಿಂತ ಮುಂಚೆ ಯೇಸು ಸ್ವಾಮಿ ಏನು ಮಾಡ್ತಾರೆ ಅಂದರೆ ಆತನ ಎಲ್ಲ 12 ಶಿಷ್ಯರನ್ನು ಕರೆದು ಅವರಿಗೆ ಒಂದು ಅಧಿಕಾರವನ್ನು ಕೊಡ್ತಾರೆ ದೆವ್ವದ ಮೇಲೆ, ಮತ್ತು ಎಲ್ಲ ಸ್ವಸ್ಥತೆ ಮಾಡುವಂಥ, ಎಲ್ಲ ಅಸ್ವಸ್ಥರಿಗೆ ಸ್ವಸ್ಥತೆ ಮಾಡುವಂಥ ಅಧಿಕಾರ ಬಲ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಕೊಟ್ಟು ಸುವಾರ್ತೆ ಕಾರ್ಯಕ್ಕಾಗಿ ಕಳುಹಿಸ್ತಾರೆ. ಆ ಒಂದು ಕಾರ್ಯ ನಡೆಯುವ ಸಮಯದಲ್ಲಿ ಅವರು ತಿರುಗಿ ಆ ಒಂದು ಗಲಿಲಾಯ ಪ್ರದೇಶಕ್ಕೆ ಅಲ್ಲಿ ಬರ್ತಾರೆ. ಯಾಕೆಂದರೆ ಅವ್ರಿಗೆ ಗೊತ್ತಿತ್ತು ಯೇಸು ಸ್ವಾಮಿ ಆ ಪ್ರದೇಶದಲ್ಲಿ ಇರ್ತಾರೆ ಎಂಬುದಾಗಿ ಅಲ್ಲಿ ತಿರುಗಿ ಬರ್ತಾರೆ. ಅದರ ಮಧ್ಯದಲ್ಲಿ ಇನ್ನೂ ಒಂದು ಅಂಶ ನಡೆಯುತ್ತೆ. ಅದು ಸ್ನಾನಿಕನಾದ ಯೋಹಾನನ ಒಂದು ತಲೆಯನ್ನು ಹೊರಡಿಸುವಂಥದ್ದು. ಹೆರೋದ ಅರಸನು ಆ ಸಮಯದಲ್ಲಿ ಆ ಒಂದು ಕಾರ್ಯವನ್ನು ಅವಳ ಒಂದು ಹೆಂಡತಿ ಮತ್ತು ಮಗಳ ಒಂದು ಕುರಿತಾಗಿ ಅವರು ಬರ್ತಾ ಇದ್ದಾರೆ.
ನಾವು ಯೋಹಾನನ ಸುವಾರ್ತೆಯಲ್ಲಿ ಮಾತ್ರ ಒಂದು ಅಂಶನ ಗಮನಿಸ್ತೇವೆ, ಅಲ್ಲಿ ಪಸ್ಕ ಹಬ್ಬವು ಕೂಡ ಹತ್ತಿರವಾಗಿತ್ತು ಎಂಬುದಾಗಿ. ಬೇರೆ ಸುವಾರ್ತೆಗಳಲ್ಲಿ ಅದನ್ನು ಬರೆಯಲ್ಪಟ್ಟಿಲ್ಲ, ಬಟ್ ಇಲ್ಲಿ ಮಾತ್ರ ಬರೆಯಲ್ಪಟ್ಟಿದೆ. ಸೊ ಅದು ಯಾಕೆ ಏನು ಅಂತ ನೋಡೋದಾದರೂ ಕೂಡ ಜನರು ಆ ಸಮಯದಲ್ಲಿ ಈ ಪಸ್ಕ ಹಬ್ಬವನ್ನು ಆಚರಿಸುವಾಗ, ಒಂದು ವೇಳೆ ಅವರು ಬೇರೆ ಬೇರೆ ಊರುಗಳಲ್ಲಿ ಇದ್ದರೂ ಕೂಡ ಆ ಒಂದು ಸಮಯದಲ್ಲಿ ಅವರು ಯೆರೂಸಲೇಮಿಗೆ ಬರುವಂಥ ಒಂದು ಪದ್ಧತಿ, ಒಂದು ದೇವರ ಆಲಯದಲ್ಲಿ ಬಂದು ಅದನ್ನು ಆಚರಿಸುವಂಥದ್ದು ಆ ಒಂದು ಸಮಯದಲ್ಲಿ ನಡೀತಾ ಇತ್ತು. ಸೊ ಈ ಸಮಯದಲ್ಲಿ ಜನರು ಹಾದು ಹೋಗುವ ಎಲ್ಲ ಒಂದು ಗಮನದಲ್ಲಿ ಅವರಿಗೆ ಸುದ್ದಿ ಮುಟ್ಟಿರುತ್ತೆ, ಯೇಸು ಸ್ವಾಮಿ ಈ ಒಂದು ಪ್ರದೇಶದಲ್ಲಿದ್ದಾರೆ. ಸೊ ಯೇಸು ಸ್ವಾಮಿಯ ಸುದ್ದಿ ಯಾವ ರೀತಿ ಹರಡಿತ್ತು ಅಂದರೆ, ಪ್ರತಿಯೊಂದು ಹಳ್ಳಿಗೂ ಎಲ್ಲ ಕಡೆಗೂ ಆತನ ಸುದ್ದಿ ಹರಡಿತ್ತು. ಅನೇಕ ಜನರಿಗೆ ಆ ಒಂದು ಸುದ್ದಿ ಗೊತ್ತಾದಾಗ, ನಾವು ಯೇಸುವನ್ನು ಭೇಟಿಯಾಗಬೇಕು ಅಂತ ಗುಂಪು ಗುಂಪಾಗಿ ಆ ಪ್ರದೇಶಕ್ಕೆ ಬರ್ತಾರೆ. ಅವ್ರಿಗೆ ವಿಷಯ ಗೊತ್ತಾಗಿರುತ್ತೆ, ಯೇಸು ಸ್ವಾಮಿ ಇಲ್ಲಿದ್ದಾರೆ. ಯಾಕೆಂದರೆ ಶಿಷ್ಯರು ಹೋಗಿರ್ತಾರಲ್ಲ ಸುವಾರ್ತೆ ಸಾರಲಿಕ್ಕೆ, ಅವ್ರ ಮೂಲಕನೂ ಅವರಿಗೆ ಗೊತ್ತಾಗಿರ್ಬೋದು. ಸೊ ಅದ್ರ ಮೂಲಕವಾಗಿ ಅವರು ಯೇಸುವಿನ ಬಳಿಗೆ ಬರ್ತಾಯಿದ್ರು. ಯೇಸು ಸ್ವಾಮಿ ಅವರನ್ನು ನೋಡಿದಾಗ, ನಾವು ಬೇರೆ ಎಲ್ಲ ಸುವಾರ್ತೆಗಳನ್ನು ಗಮನಿಸೋದಾದರೆ, ಯೇಸು ಸ್ವಾಮಿಯ ಹೃದಯ ಯಾವ ರೀತಿ ತುಂಬುತ್ತೆ ಅಂದರೆ ಒಂದು ಕನಿಕರದಿಂದ ತುಂಬುತ್ತೆ. ಆ ಕನಿಕರ ಹೃದಯ ಆ ಒಂದು ಜನರನ್ನು ನೋಡುವಾಗ, ಅವರ ಒಂದು ಅಗತ್ಯತೆಗಳನ್ನು ನೋಡುವಾಗ ಆತನ ಹೃದಯ ಅವರ ಕಡೆಗೆ ತಿರುಗುತ್ತೆ. ಒಂದು ಕಂಪ್ಯಾಷನೇಟ್ ಹಾರ್ಟ್, ಕನಿಕರ ಉಳ್ಳಂಥ ಹೃದಯದಿಂದ ಆ ಜನರನ್ನು ಯೇಸು ಸ್ವಾಮಿ ನೋಡ್ತಾರೆ. ಈ ಒಂದು ಭಾಗದಿಂದ ನಾವು ಕಲಿಬೇಕಾಗಿರೋದೇನು ಅಂದರೆ, ಯೇಸುವಿನ ರೀತಿಯಲ್ಲಿ ನಮ್ಮ ಹೃದಯವು ಕೂಡ ಕನಿಕರದಿಂದ ತುಂಬಿರುವಂತೆ ಅದು ಆಗಬೇಕು. ಕನಿಕರದಿಂದ ನಾವು ತುಂಬಿಸಲ್ಪಡದೆ ಹೋದರೆ, ನಾವು ಕೂಡ ಅವರನ್ನು ಪ್ರೀತಿಸದೆ ಹೋದರೆ ಆ ಒಂದು ಅದ್ಭುತಗಳನ್ನು ಮಾಡಲಿಕ್ಕೂ ಆಗಲ್ಲ, ಅನುಭವಿಸ್ಲಿಕ್ಕೂ ಆಗಲ್ಲ. ಅವರ ಜೀವಿತಕ್ಕೆ ನಾವು ಆಶೀರ್ವಾದದಾಯಕವಾಗಿ ಇರಲಿಕ್ಕೂ ಆಗಲ್ಲ. ಈ ಒಂದು ವಾಕ್ಯ ಭಾಗವನ್ನು ನೋಡುವಾಗ ನಾವು ಒಂದನ್ನು ಗಮನಿಸಬಹುದು, ಅಲ್ಲಿ ಅನೇಕ ಜನರಿಗೆ ಅಗತ್ಯತೆ ಇತ್ತು ಎಂಬುದಾಗಿ. ಅವರಿಗೆ ಕೆಲವರಿಗೆ ಸ್ವಸ್ಥತೆ ಬೇಕಿತ್ತು, ಇನ್ನು ಕೆಲವರಿಗೆ ಒಂದು ಬಿಡುಗಡೆ ಬೇಕಾಗಿತ್ತು. ಎಲ್ಲ ಒಂದು ಸೈತಾನನಿಂದ ಬಿಡುಗಡೆ ಹೊಂದಿಕೊಳ್ಳುವಂಥ ಸಂಗತಿ ಅವರಿಗೆ ಬೇಕಾಗಿತ್ತು. ಸೊ ಆ ಕಾರಣಕ್ಕಾಗಿ ನಾವು ನೋಡೋದಾದರೆ ಜನರಿಗೆ ಅಗತ್ಯತೆ ಇತ್ತು. ಆ ಅಗತ್ಯತೆಯನ್ನು ದೇವರು ನೋಡಿದಾಗ ಅವರು, ಇವರು ಕುರುಬನಿಲ್ಲದ ಕುರಿ ಹಾಗೆ ಇದ್ದಾರಲ್ಲ ಅಂತ ಒಂದು ಮಾತನ್ನು ಕೂಡ ನಾವು ವಾಕ್ಯ ಭಾಗದಲ್ಲಿ ಕಾಣ್ತೇವೆ. ಈ 4 ಸುವಾರ್ತೆಗಳನ್ನು ನೀವು ಓದುವಾಗ ಇದು ನಾನೇನು ಹೇಳ್ತಾ ಇದ್ದೀನೋ ನಿಮಗೆ ಅರ್ಥವಾಗುತ್ತೆ. ಸೊ ಮನೆಗೆ ಹೋಗಿ ಮತ್ತೆ ಒಂದು ಆವರ್ತಿ ಇದನ್ನು ಓದಬೇಕಾಗಿ ನಾವು ವಿನಂತಿಸ್ಕೊಳ್ತೇನೆ. ಇದು ಓದುವಾಗ ನೀವು ಸಮಾಧಾನವಾಗಿ ಓದ್ತಾ ಹೋಗಿ, ದೇವರು ಅದ್ಭುತವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಾರೆ. ಈ ಸಮಯದಲ್ಲೂ ಕೂಡ ನಾನು ನಂಬೋನಾಗಿದ್ದೇನೆ, ನಮಗೆ ಇರುವಂಥ ಎಲ್ಲ ಒಂದು ಅಗತ್ಯತೆಗಳೇನಿದೆ, ಇಲ್ಲಿ ನಾವು ನೋಡ್ತೇವೆ ಜನರಿಗೆ ಅಗತ್ಯತೆ ಇದೆ, ಅವರು ಯೇಸುವನ್ನು ಹುಡ್ಕೊಂಡು ಬರ್ತಿದ್ದಾರೆ. ಆ ಯೇಸುವನ್ನು ಹುಡ್ಕೊಂಡು ಬರುವಾಗ ಆತನು ಒಂದು ಕನಿಕರ ಹೃದಯದಿಂದ ಅವರಿಗೆ ನಾನು ಅದ್ಭುತ ಮಾಡಬೇಕು ಅಂತ ಅದ್ಭುತಗಳನ್ನು ಮಾಡ್ತಾ ಹೋಗ್ತಾರೆ. ಆ ಒಂದು ಸಮಯದಲ್ಲಿ ಒಂದು ವಿಶೇಷವಾಗಿ ಒಂದು ಅಂಶವನ್ನು ಗಮನಿಸಿ ನೋಡಿ, ಯೇಸು ಸ್ವಾಮಿ ಒಂದು ಪ್ರಶ್ನೆಯನ್ನು ಹಾಕ್ತಾರೆ ಆತನ ಶಿಷ್ಯರಿಗೆ. ನೀವು ವಾಕ್ಯ 5 ನೋಡೋದಾದರೆ, ಯೇಸು ಕಣ್ಣೆತ್ತಿ ನೋಡಿದಾಗ ಬಹು ಜನರ ಗುಂಪು ತನ್ನ ಬಳಿಗೆ ಬರುವುದನ್ನು ಕಂಡು, ಇವರ ಊಟಕ್ಕೆ ನಾವು ಎಲ್ಲಿಂದ ರೊಟ್ಟಿ ಕೊಂಡು ತರೋಣ ಎಂದು ಫಿಲಿಪ್ಪನನ್ನು ಕೇಳಿದನು. ಅವನು ಪರ್ಟಿಕ್ಯುಲರ್ ಆಗಿ ಆ ಶಿಷ್ಯನಿಗೆ ಕೇಳ್ತಾ ಇದ್ದಾನೆ, ಇಷ್ಟೆಲ್ಲ ಜನರು ಬರ್ತಾ ಇದ್ದಾರೆ, ಇವರಿಗೆ ಊಟಕ್ಕೆ ನಾವು ಎಲ್ಲಿಂದ ಕೊಂಡು ತರೋಣ ಅಂತ ಪ್ರಶ್ನೆ ಹಾಕ್ತಾರೆ. ಸೊ ಇಲ್ಲಿ ಪ್ರಶ್ನೆ ಕೇಳುವಾಗ ಯಾವ ರೀತಿ ಪ್ರಶ್ನೆ ಗೊತ್ತಾದು, ಆತನ ಶಿಷ್ಯರ ಎಲ್ಲರ ಒಂದು ನಂಬಿಕೆಯನ್ನು ಪರೀಕ್ಷೆ ಮಾಡುವಂಥ ಪ್ರಶ್ನೆ. ನೀವು ಮುಂದುವರೆದು ನೋಡೋದಾದರೆ, ಅವನನ್ನು ಪರೀಕ್ಷಿಸುವುದಕ್ಕೆ ಈ ಮಾತನ್ನು ಹೇಳಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದಕ್ಕಿಂತ ಮೇಲೆ ಆತನು ತಾನು ಮಾಡಬೇಕೆಂದಿದ್ದು ತನಗೆ ತಿಳಿದಿದ್ದರೂ ಅವನನ್ನು ಪರೀಕ್ಷಿಸುವುದಕ್ಕೆ ಈ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಯೇಸು ಸ್ವಾಮಿಯ ಶಿಷ್ಯರು ಆತನೊಟ್ಟಿಗೆ ಯಾವಾಗಲೂ ಇದ್ದಂಥವರು, ಅನೇಕ ಅದ್ಭುತಗಳನ್ನು ಕಂಡಂಥ ವ್ಯಕ್ತಿಗಳು ಅವರು. ಅದಕ್ಕಾಗಿ ಅವರನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರನೇ ಯೇಸು ಸ್ವಾಮಿ ಅವರಿಗೆ ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ. ನಮಗೂ ಕೂಡ ಆ ಒಂದು ಪ್ರಶ್ನೆ ಕೇಳುವುದಾದರೆ ನಮ್ಮ ಪ್ರತಿಕ್ರಿಯೆ ಏನಾಗಿರ್ಬೋದು? ನೀವು ಯೇಸು ಸ್ವಾಮಿಯ ಶಿಷ್ಯರನ್ನು ನೋಡೋದಾದರೆ ಅವರು ತುಂಬ ಸರಳವಾದ ಉಪಾಯಗಳನ್ನು ತಂದಿಡ್ತಾರೆ ಯೇಸು ಸ್ವಾಮಿಯ ಮುಂದೆ. ಯಾವ ರೀತಿಯ ಉಪಾಯಗಳು ಗೊತ್ತಾ? ಮೊದಲನೇದಾಗಿ ನಾವು ಮಾರ್ಕ 6:36 ನೋಡುವಂತೆ, ಅಲ್ಲಿ ಅಡವಿಯ ಜನದಲ್ಲಿ ಇದು ಅಡವಿ ಇದೆ, ಈ ಜನರು ಈಗ ಬಹಳ ಹೊತ್ತಾಗಿದೆ, ಇವರನ್ನು ವಾಪಸ್ ಮನೆ ಕಳಿಸ್ಬಿಡು, ಅಲ್ಲಿ ಹಳ್ಳಿ ಪಳ್ಳಿಗೆ ಹೋಗಲಿ, ಅಲ್ಲಿ ಅವ್ರಿಗೆ ಬೇಕಾದ ತಿಂಡಿ ತಿನಿಸುಗಳು ತಿನ್ಕೊಂಡು ಊಟ ಮಾಡ್ಕೊಂಡು ಅವ್ರ ಮನೆಗೆ ಹೋಗಲಿ ಅಂತ ಶಿಷ್ಯರು ಹೇಳ್ತಾರೆ. ಅವರ ಉತ್ತರ ಏನಾಗಿತ್ತು? ಅವ್ರ ಕಣ್ಣೆದುರಿಗೆ ಇಷ್ಟೊಂದು ಸಾವಿರಾರು ಜನರಿದ್ದಾರೆ, ಅವರಿಗೆ ಕೊಡಲಿಕ್ಕೆ ಆಹಾರ ನಮ್ಮಲ್ಲಿಲ್ಲ, ಸೊ ಅವರನ್ನು
ಬೇಗ ಕಳಿಸ್ಬಿಡು. ಯಾಕೆಂದರೆ ಯೇಸು ಸ್ವಾಮಿ ಹತ್ರ ಬಂದವರು ಕಡಿಮೆ ಜನ ಇರಲಿಲ್ಲ. 5,000 ಗಂಡಸರು ಹೆಚ್ಚು ಕಡಿಮೆ ಮತ್ತು ಹೆಂಗಸರು ಮಕ್ಕಳು ಕೂಡ ಇದ್ದರು. ಅವರನ್ನು ಸ್ವಸ್ಥಪಡಿಸಿ ಅವರನ್ನು ಮಾತಾಡಿಸಿ ಅದು 1 ಗಂಟೆಯಲ್ಲಿ ಆಗೋ ಕೆಲಸನ ಖಂಡಿತವಾಗ್ಲೂ ಇಲ್ಲ. ದಿನಗಳೇ ಉರುಳ್ತಾ ಇತ್ತು, ಕೆಲವೊಮ್ಮೆ 2 ದಿನ 3 ದಿನ ಆಗ್ತಾ ಇತ್ತು. ಅಂಥ ಸಮಯದಲ್ಲಿ ಆ ಶಿಷ್ಯರು ಏನು ಮಾಡ್ತಾರೆ, ಅವರು ಬಳಲಿ ಹೋಗಿರ್ತಾರೆ. ಒಂದು ಸುವಾರ್ತೆ ಕಾರ್ಯ ಮುಗಿಸ್ಕೊಂಡು ಅಲ್ಲಿ ಆರಾಮ ಮಾಡಲಿಕ್ಕೆ ಒಂದು ಬೆಟ್ಟಕ್ಕೆ ಬಂದಿರ್ತಾರೆ. ಅವರು ವಿಶ್ರಾಂತಿ ಮಾಡಲಿಕ್ಕೆ, ಅವರಿಗೆ ಊಟ ಮಾಡಲಿಕ್ಕೂ ಕೂಡ ಸಮಯವಿಲ್ಲ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಅವರು ವಿಶ್ರಾಂತಿ ಮಾಡಲಿಕ್ಕೆ ಬಂದಾಗಲೂ ಕೂಡ ಜನರು ಅವರನ್ನು ಹುಡ್ಕೊಂಡು ಬಂದಾಗ ಅವರಿಗೆ ಊಟ ಕೊಡಲಿಕ್ಕೆ ಊಟ ಇಲ್ಲ. ಇದೊಂದು ದೊಡ್ಡ ಸಮಸ್ಯೆ ಆಗಿ ಶಿಷ್ಯರಿಗೆ ಕಾಣುತ್ತೆ. ಅದಕ್ಕೆ ಆ ಸಮಸ್ಯೆಯಿಂದ ಬಗೆಹರಿಸ್ಕೊಳ್ಳೋದು ಸುಲಭ ಉಪಾಯ ಏನು, ಅವ್ರನ್ನ ಕಳಿಸ್ಬಿಡುವಂಥದ್ದು. ಯೇಸುವೆ ಇವ್ರಿಗೆ ಹೇಳ್ಬಿಡು, ಹಳ್ಳಿ ಪಳ್ಳಿಗೆ ಹೋಗಲಿ, ತಿನ್ಕೊಂಡು ಮನೆಗೆ ಹೋಗಲಿ ಅವರು ಅಂತ. ಇದು ಉತ್ತಮವಾದ ಸೊಲ್ಯೂಷನ್ ಅಂದ್ಕೊಳ್ತೀರಾ? ಖಂಡಿತ ಇಲ್ಲ. ಯಾಕೆ ಅಂದರೆ ದೇವರು ಅವರನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಯಾಕೆ ಪರೀಕ್ಷೆ ಮಾಡ್ತಿದ್ದಾರೆ? ಅವರು ಯೇಸುವಿನೊಟ್ಟಿಗಿದ್ದು ಎಲ್ಲ ಅದ್ಭುತಗಳನ್ನು ಕಂಡಾಗಿಯೂ ಕೂಡ ಈಗ ಏನು ಮಾಡ್ಬೋದು, ಇವರ ನಂಬಿಕೆ ಹೇಗಿದೆ ಎಂಬುದಾಗಿ ಪರೀಕ್ಷಿಸುವಾಗ ಅವ್ರನ್ನ ಕಳಿಸು ಎಂಬುದಾಗಿ ಅವರ ಉತ್ತರ ಆಗಿತ್ತು. ಆದರೆ ಯೇಸು ಸ್ವಾಮಿಯ ಪ್ರತಿಕ್ರಿಯೆ ಏನಾಗಿತ್ತು? ನೀವೇ ಅವರಿಗೆ ಊಟವನ್ನು ಕೊಡ್ರಿ ಎಂಬುದಾಗಿ ಹೇಳ್ತಾರೆ. ನೀವೇ ಕೊಡ್ರಿ ಅಂದಾಗ ಅಲ್ಲಿ ನಮ್ಮ ಬಳಿ ಏನೂ ಇಲ್ಲ ಎಂಬುದಾಗಿ ಹೇಳ್ತಾರೆ. ನಿಜ, ಅವರ ಹತ್ರ ಏನೂ ಇರಲಿಲ್ಲ. ಯೇಸು ಸ್ವಾಮಿ ಅವರನ್ನು ಸುವಾರ್ತೆಗೆ ಕಳಿಸ್ಬೇಕಾದ್ರೆ ಒಂದು ಮಾತನ್ನು ಹೇಳಿ ಕಳಿಸ್ತಾರೆ. ಅಧಿಕಾರ ಬಲ ಕೊಟ್ಟರು, ಆದರೆ ಒಂದು ಮಾತು ಹೇಳ್ತಾರೆ ಅವರಿಗೆ, ನೀವು ಕೋಲನ್ನು ಬಿಟ್ಟು ಯಾವುದೇ ಒಂದು ಬುತ್ತಿಯನ್ನಾಗಲಿ, ಒಂದು ಹಸಿಬೆಯಿಂದ ತುಂಬಿಕೊಂಡಿರುವಂಥ ವಸ್ತುಗಳಾಗಲಿ, 2 ಅಂಗಿ ಕೂಡ ತೆಗೆದುಕೊಂಡು ಹೋಗಬಾರ್ದು ಎಂಬುದಾಗಿ ದೇವರು ಆಜ್ಞೆ ಕೊಟ್ಟಿರ್ತಾರೆ ಎಲ್ಲ ಶಿಷ್ಯರಿಗೂ. ಆ ಒಂದು ಕಾರಣಕ್ಕಾಗಿ ಅವ್ರ ಬಳಿ ಏನೂ ಇರೋದಿಲ್ಲ. ಹಾಗಾಗಿ ಸುವಾರ್ತೆ ಕಾರ್ಯಕ್ಕೆ ಹೋಗಿ ಅಲ್ಲಿ ಬಂದಾಗ ಈ ಒಂದು ಸಂಭಾಷಣೆ ನಡೀತಾ ಇದೆ ಶಿಷ್ಯರು ಮತ್ತು ಯೇಸುವಿನ ಮಧ್ಯದಲ್ಲಿ. ಆಗ ಇಲ್ಲಿ ಫಿಲಿಪ್ಪನಿಗೆ ಅವರು ಕೇಳಿದಾಗ ಫಿಲಿಪ್ಪನ ಒಂದು ಪ್ರತಿಕ್ರಿಯೆ ಏನಾಗಿತ್ತು? ಆತನು ಹೇಳ್ತಾನೆ, ಫಿಲಿಪ್ಪನ ಒಂದು ಪ್ರತಿಕ್ರಿಯೆಯನ್ನು ನಾವು ನೋಡೋಣ ಇಲ್ಲಿ. ಅದಕ್ಕೆ ಫಿಲಿಪ್ಪನು, ಒಬ್ಬೊಬ್ಬನಿಗೆ ಸ್ವಲ್ಪ ಸ್ವಲ್ಪ ಸಿಕ್ಕಬೇಕಾದರೆ 200 ಹಣದ ರೊಟ್ಟಿಯಾದರೂ ಸಾಲದು. ಅವ್ರಿಗೆ ಸ್ವಲ್ಪ ಸಿಗಬೇಕು ಅಂತಂದರೆ 200 ರೊಟ್ಟಿಯಾದರೂ ಸಾಲಲ್ಲ ಅಂತ. ಆತನು ಕೊಟ್ಟಿರುವಂಥ ಉತ್ತರ ಯಾವ ರೀತಿಯಾಗಿತ್ತು ಅಂದರೆ, ಅದು ಕರೆಕ್ಟಾಗೇ ಇತ್ತು ಲೋಕದ ದೃಷ್ಟಿಯಿಂದ. ಅದು ಲೋಕದ ದೃಷ್ಟಿಯಿಂದ ನೋಡುವುದಾದರೆ ಅತಿ ಉತ್ತಮವಾದಂಥ ಒಂದು ಸೊಲ್ಯೂಷನ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ 200 ಹಣದ ರೊಟ್ಟಿ ಎಂಬುದಾಗಿ ನಾವು ನೋಡೋದಾದರೆ ಆಗಿನ ಸಮಯದಲ್ಲಿ ಅದು ಕನಿಷ್ಠ ಪಕ್ಷ ಒಂದು 6ರಿಂದ 8 ತಿಂಗಳ ಒಂದು ಸಂಬಳ ಆಗಿತ್ತು. ಅಷ್ಟು ಸಂಬಳವನ್ನು ನಾವು ಹಾಕಿದರೂ ಕೂಡ ಇಷ್ಟು ಜನರಿಗೆ ಊಟ ಬಡಿಸ್ಲಿಕ್ಕಾಗಲ್ಲ, ಸ್ವಲ್ಪ ಸಿಕ್ಕರೂ ಸಿಗಲ್ಲ ಅವರಿಗೆ ಅನ್ನೋ ಥರ ಆತನ ಒಂದು ಅಸಮರ್ಪಕ ಉತ್ತರವನ್ನು ಆತನು ಕೊಡ್ತಾನೆ. ಯಾಕೆ ಅಂದರೆ ಆತನಲ್ಲಿ ಮತ್ತು ಆತನ ಶಿಷ್ಯರಲ್ಲಿ ನಾವು ಆ ಕೊರತೆಯನ್ನು ಕಾಣಬಹುದು. ಅವರಲ್ಲಿ ಇಲ್ಲ, ಅದು ಇಲ್ಲದೆ ಇರೋದ್ರಿಂದ ಈ ರೀತಿ ಒಂದು ಉತ್ತರ ಅವರಿಗೆ ಕೊಡ್ತಾರೆ. ಒಂದು ಬಿಸ್ನೆಸ್ ವರ್ಲ್ಡಲ್ಲಿ ನೀವೇನಾದರೂ ಅವರಿಗೆ ಪ್ರಾಬ್ಲಮ್ ಆಗಿದೆ, ಒಂದು ಸೊಲ್ಯೂಷನ್ ಕೊಡಿ ಅಂದರೆ ಲೋಕದವ್ರ ಹತ್ರ ಹೋಗಿ ಕೇಳಿದ್ರೆ ಖಂಡಿತವಾಗ್ಲೂ ಈ ರೀತಿ ಉತ್ತರಗಳನ್ನು ಕೊಡ್ತಾರೆ. ಆದರೆ ಅದು ಎಷ್ಟರ ಮಟ್ಟಿಗೆ ಸರಿ? ದೇವ ಜನರಾದವರು ದೇವರ ಬಳಿ ಹೋಗಿ ಸೊಲ್ಯೂಷನ್ ಕೇಳಬೇಕೇ ಹೊರತು ದೇವ ಜನರಲ್ಲದವರ ಬಳಿ ಅಲ್ಲ. ಲೋಕದ ದೃಷ್ಟಿಯಿಂದ ಅದು ತುಂಬ ಉತ್ತಮವಾದಂಥ ಉತ್ತರ, ಆದರೆ ಯೇಸುವಿನ ಬಳಿಯಲ್ಲಿ ಅದು ಸರಿ ಇಲ್ಲ. ಸೊ ಅಲ್ಲಿ ಯೇಸುವೇ ಇಲ್ಲ. ಅದರಲ್ಲಿ ಆತನು ಲೆಕ್ಕ ಹಾಕಿದ ಎಲ್ಲ 200 ರೂಪಾಯಿ ಒಂದು ರೊಟ್ಟಿ ತಂದರೆ ಎಲ್ಲ ಸ್ವಲ್ಪ ಕೊಟ್ಟರು ಸಾಕಾಗಲ್ಲ ಅಂತ ಹೇಳ್ತಿದ್ದಾನೆ ಆತನೇ. ಅಂದರೆ ಆತನು ಕೊರತೆ ಉಳ್ಳವನಾಗಿದ್ದಾನೆ, ಅಸಮರ್ಪಕನಾಗಿದ್ದಾನೆ. ಅವನು 200 ಹಣ ಕೊಟ್ಟರೂ ಆಗಲ್ಲ ಅಂತಾನೆ ಅಂದರೆ ಅವನ ಬಳಿ ಹಣನೇ ಇಲ್ಲ. ಯಾಕೆಂದರೆ ಯೇಸು ಸ್ವಾಮಿ ಕಳಿಸ್ಬೇಕಾದ್ರೆ ನೀವೇನೂ ತೆಗೆದುಕೊಂಡು ಹೋಗಬಾರ್ದು ಅಂತಲೇ ಹೇಳಿ ಕಳಿಸಿರುವಂಥದ್ದು. ಆ ಒಂದು ಸಮಯದಲ್ಲಿ ಒಂದು ವೇಳೆ ಫಿಲಿಪ್ಪನು ಈ ರೀತಿಯಾಗಿ ಹೇಳಿದರೆ ತುಂಬ ಉತ್ತಮವಾಗಿರ್ತಾ ಇತ್ತೋ ಏನೋ. ನೀವು 2ನೇ ವಚನವನ್ನು ನೋಡೋದಾದರೆ ಜನರು ಗುಂಪು ಗುಂಪಾಗಿ ಅಲ್ಲಿ ಬಂದಾಗ ಕುಂಟ್ರು ಇರಿದ್ರು, ಕುರುಡ್ರು ಇದ್ದರು, ಎಲ್ಲ ನೋವು ಬೇನೆಯಿಂದ ತುಂಬಿರೋರಿದ್ದರು. ಆಗ ಫಿಲಿಪ್ಪನ ಒಂದು ಪ್ರತಿಕ್ರಿಯೆ ಒಂದು ವೇಳೆ ಈ ರೀತಿಯಾಗಿ, ಯೇಸುವೆ ನೀನು ಕುಂಟ್ರನ್ನು ಅವರು ನಡೆದಾಡುವಂತೆ ಮಾಡಿದೆ, ಎಲ್ಲ ಮೂಕರನ್ನು ಬಾಯಿ ಮಾತನಾಡುವ ಹಾಗೆ ಮಾಡಿದೆ, ಕುರುಡ್ರನ್ನು ಕಣ್ಣು ಬರುವ ಹಾಗೆ ನೀನು ಮಾಡಿದ್ದೀಯ, ಅದನ್ನು ನಾನು ಕಂಡಿದ್ದೇನೆ. ನೀನು ಒಂದು ನೀರನ್ನು ದ್ರಾಕ್ಷಾರಸವಾಗಿ ನೀನು ಮಾರ್ಪಡಿಸಿದ್ದೀಯಾ, ಅದನ್ನು ನಾನು ಕಂಡಿದ್ದೇನೆ. 38 ವರ್ಷಗಳಿಂದ ರೋಗದಲ್ಲಿ ಬಿದ್ದಂಥ ಒಬ್ಬ ವ್ಯಕ್ತಿಯನ್ನು ನೀನು ಸ್ವಸ್ಥಪಡಿಸಿರೋದನ್ನು ನಾನು ಕಂಡಿದ್ದೇನೆ. ದೇವರು ಆ ಒಂದು ಅರಣ್ಯ ಪ್ರದೇಶದಲ್ಲಿ ಮನ್ನವನ್ನು ಜನರಿಗೆ ಕೊಟ್ಟ ಹಾಗೆ ಈ ಸಹಸ್ರಾರು ಜನರಿಗೆ ನಿನ್ನ ಒಂದು ಅದ್ಭುತವಾದ ಕಾರ್ಯವನ್ನು ನೀನು ಮಾಡಲು ಶಕ್ತನು ಅಂತ ಅವನ ಒಂದು ಪ್ರತಿಕ್ರಿಯೆ ಆಗಿದ್ದರೆ ಯೇಸು ಸ್ವಾಮಿ ಅದನ್ನು
ಮೆಚ್ಚುವ ಆತನಾಗಿದ್ದ. ಆದರೆ ಆತನ ಪ್ರತಿಕ್ರಿಯೆ ಏನಾಗಿತ್ತು? ಲೆಕ್ಕ ಹಾಕೋದಾಗಿತ್ತು. ನಮಗೆ ಒಂದು ವೇಳೆ ಯೇಸು ಸ್ವಾಮಿ ಅದೇ ಪ್ರಶ್ನೆಯನ್ನು ಕೇಳೋದಾದರೆ, ನಾವು ಅನೇಕ ಜನರು ನಮ್ಮ ಮಧ್ಯದಲ್ಲಿ ಹಾದು ಹೋಗುವಾಗ ನೀವು ಅವರಿಗೆ ಕೊಡಲಿಕ್ಕೆ ಏನಾದರೂ ಇದೆನಾ ಅಂತ ಕೇಳಿದರೆ, ಏನಾದರೂ ಇದೆನಾ, ಅದಕ್ಕೆ ಉತ್ತರ ನಾವೇನು ಕೊಡಬಹುದು? ಅವರಿಗೆ ಕೊಂಡುಕೊಳ್ಳಿಕ್ಕೆ ನಾವು ಎಲ್ಲಿ ಹೋಗೋಣ ಅಂತ ಪ್ರಶ್ನೆ ನಮಗೆ ಒಂದು ವೇಳೆ ಆಗಿದ್ದರೆ, ಫಿಲಿಪ್ಪನ ರೀತಿಯಲ್ಲಿ ಕೊಡ್ತಾ ಇದ್ವಾ? ಅಥವಾ ನಂಬಿಕೆಯಲ್ಲಿ ನಾವು ಕೂಡ ಹೌದು ದೇವರೇ, ನೀನು ಎಲ್ಲ ಅದ್ಭುತವನ್ನು ಮಾಡಿದ್ದೀಯಾ, ನಮ್ಮ ಜೀವಿತವನ್ನು ರಕ್ಷಿಸಿದ್ದೀಯಾ, ಬಿಡುಗಡೆ ಕೊಟ್ಟಿದ್ದೀಯಾ, ಅದ್ಭುತಗಳ ಮೇಲೆ ಅದ್ಭುತಗಳನ್ನು ಹೊಂದ್ಕೊಂಡಿದ್ದೇವೆ, ಅದನ್ನು ನಾನು ನಂಬ್ತೇನೆ ಅಂತ ಒಂದು ವೇಳೆ ನಮ್ಮ ಪ್ರತಿಕ್ರಿಯೆ ಅದಾಗಿರುತ್ತಾ? ಯೋಚನೆ ಮಾಡೋಣ. ಸೊ ಮುಂದುವರೆದು ನೋಡುವುದಾದರೆ, ಎರಡನೇ ಒಂದು ಸುಲಭವಾದಂಥ ಒಂದು ಉತ್ತರ ಆಂದ್ರೆಯನ್ನು ತೆಗೆದುಕೊಂಡು ಬರ್ತಾನೆ. ಆಂದ್ರೆಯನ್ನು ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಇವರು ಈ ರೀತಿ ಲೆಕ್ಕ ಹಾಕಬೇಕಾದ್ರೆ ಇಲ್ಲಿ ಏನಾದರೂ ಇದೆನಾ ನಿಮ್ಮ ಹತ್ರ ಅಂತ ಕೇಳಿದಾಗ, ನೋಡಿ ಏನಾದರೂ ಸಿಗ್ಬೋದಾ ಅಂತ ಹೇಳಿದಾಗ ಎಲ್ಲ ಶಿಷ್ಯರು ಹೋಗಿ ಅಲ್ಲಿರೋ ಜನರನ್ನು ವಿಚಾರಿಸಿರ್ತಾರೆ. ಆದರೆ ಆಂದ್ರೆಯನ್ನು ತುಂಬ ಸ್ಪೆಷಲ್. ಅವನು ಆ ಜನರೊಟ್ಟಿಗೆ ಯಾವ ರೀತಿ ಮಾತಾಡ್ತಾ ಇದ್ದ ಅದು ಹೆಚ್ಚಾಗಿ ಆತನ ಬಗ್ಗೆ ಬರೆಯಲ್ಪಟ್ಟಿಲ್ಲ. ಆದರೆ ನನ್ನ ಊಹೆ, ಆತನು ತುಂಬ ಒಂದು ಪ್ರೀತಿಪೂರ್ವಕವಾಗಿ ಜನರೊಟ್ಟಿಗೆ ಸಂಭಾಷಣೆ ಮಾಡಿ ಅವರಲ್ಲಿ ಊಟ ಅಥವಾ ಏನಾದರೂ ಇದೆನಾ ಅಂತ ಮಾತಾಡಿರ್ತಾನೆ. ಅದಕ್ಕೆ ಆ ಹುಡುಗನನ್ನು ಕರ್ಕೊಂಡು ಬರ್ತಾನೆ. ಅವನು ಮಾತಾಡುವಾಗ ಆ ಹುಡುಗನು ಕೂಡ ಹೌದು ನನ್ನ ಹತ್ರ ಇದೆ ಅಂತ ಅವರಿಗೆ ಹೇಳಿ, ನಾನಿದು ಯೇಸುವಿನ ಕೈಗೆ ಕೊಡಲಿಕ್ಕೆ ನಾನು ಮನಸ್ಸುಳ್ಳವನಾಗಿದ್ದೇನೆ ಅಂತ ಅವ್ರಿಗೆ ಹೇಳಿರಬಹುದು. ಆತನು ಕರ್ಕೊಂಡು ಬರ್ತಾನೆ ಯೇಸುವಿನ ಮುಂದೆ. ಯೇಸುವಿನ ಬಳಿ ಹೇಳ್ತಾರೆ, ಈ ಹುಡುಗನ ಬಳಿ 5 ರೊಟ್ಟಿ 2 ಮೀನುಗಳಿವೆ. ಆತನ ಒಂದು ನಿರಾಶಾದಾಯಕ ಒಂದು ಪ್ರತಿಕ್ರಿಯೆ ಏನಾಗಿತ್ತು ಗೊತ್ತಾ? ಇಷ್ಟು ಜನರಿಗೆ ಎಲ್ಲಿ ಸಾಲುತ್ತೆ? ಅವನದು ಪ್ರತಿಕ್ರಿಯೆ ಅದೇ ರೀತಿಯಾಗಿತ್ತು. ಆ ಸಮಯದಲ್ಲಿ ಅವನು ಒಂದು ವೇಳೆ, ಯೇಸುವೆ ನಾನು ಎಲ್ಲ ಅದ್ಭುತವನ್ನು ನೋಡಿದ್ದೇನೆ, ಈ 2 ಮೀನು 5 ರೊಟ್ಟಿ ಏನಿದೆ, ನೀನು ಇದನ್ನು ಅದ್ಭುತವಾಗಿ ಎಲ್ಲರಿಗೂ ಬಡಿಸ್ಬೋದು ಎಂಬುದಾಗಿ ಆತನು ಒಂದು ವೇಳೆ ಪ್ರತಿಕ್ರಿಯೆ ಕೊಟ್ಟಿದ್ದರೆ ಅದು ಯೇಸು ಸ್ವಾಮಿಗೆ ತುಂಬ ಮೆಚ್ಚುಗೆ ಆಗಿರುತ್ತಾ ಇತ್ತೋ ಏನೋ. ಆದರೆ ಆತನ ಪ್ರತಿಕ್ರಿಯೆ ಅದಾಗಿರಲಿಲ್ಲ. ಇದು ಇರೋದು ಬರೀ 2 ಮೀನು 5 ರೊಟ್ಟಿ, ಇದು ಏನೂ ಸಾಕಾಗೋದೇ ಇಲ್ಲ ಇದು ಅಂತ ಆತನ ಅಸಹಾಯಕತೆಯನ್ನು ಆತನು ತೋರ್ಪಡಿಸ್ತಾನೆ. ಆತನ ಒಂದು ಅಸಮರ್ಪಕವಾದಂಥ ಒಂದು ಕೊರತೆಯುಳ್ಳಂಥ ಪ್ರತಿಕ್ರಿಯೆ ಆತನು ಕೂಡ ಕೊಡ್ತಾನೆ ಅಲ್ಲಿ. ಅದನ್ನು ನಾವು ನೋಡ್ತೇವೆ. ಇಲ್ಲಿ ಅವರ ಒಂದು ನಂಬಿಕೆ ಪರೀಕ್ಷಿಸಲ್ಪಡ್ತಾ ಇದೆ. ಸೊ ಆ ನಂಬಿಕೆ ಪರೀಕ್ಷಿಸಲ್ಪಡುವಾಗ ನಾವು ನಮ್ಮ ಜೀವಿತದಲ್ಲೂ ಕೂಡ ನಾವು ಪ್ರಶ್ನೆಗಳನ್ನು ಹಾಕಿಕೊಳ್ಬೇಕು. ಯಾವ ರೀತಿಯಾಗಿ ನಮ್ಮಲ್ಲೂ ಕೂಡ ಕೊರತೆಗಳಿವೆ, ಅದನ್ನು ನಾವು ಮೊದಲು ತಿಳಿದುಕೊಳ್ಬೇಕು. ನಮ್ಮಲ್ಲಿ ಕೂಡ ಕೊರತೆಗಳಿವೆ. ಆ ಕೊರತೆಗಳನ್ನು ದೇವರು ಉಪಯೋಗಿಸಲ್ಪಡ್ತಾನೆ. ಅಲ್ಲಿ ನಾವು ನೋಡಬೇಕಾದ್ರೆ ಮುಂದಿನ ಒಂದು ಭಾಗದಲ್ಲಿ ಆ 2 ಮೀನು 5 ರೊಟ್ಟಿ ಯೇಸು ಸ್ವಾಮಿ ಏನು ಹೇಳ್ತಾನೆ, ನನ್ನ ಹತ್ರ ತೆಗೆದುಕೊಂಡು ಬನ್ನಿ ಎಂಬುದಾಗಿ. ಯೇಸು ಸ್ವಾಮಿ ಹತ್ರ ತೆಗೆದುಕೊಂಡು ಬಂದಾಗ ಆತನು ಏನು ಮಾಡ್ತಾನೆ ಅಂದರೆ, ಎಲ್ಲ ಶಿಷ್ಯರಿಗೆ ಹೇಳ್ತಾನೆ, ಈ ಎಲ್ಲ ಜನರಿಗೆ ಇಲ್ಲಿ ಕುಳ್ಳಿಸ್ರಿ, ಅವರಿಗೆ ಊಟಕ್ಕೆ ಕೊಡ್ರಿ ಎಂಬುದಾಗಿ. ಆ ಒಂದು 5 ರೊಟ್ಟಿ 2 ಮೀನನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡ್ತಾನೆ. ದೇವರಿಗೆ ಸ್ತೋತ್ರ ಮಾಡಿ ಅದನ್ನು ತೆಗೆದುಕೊಂಡು ಮುರಿದು ಆತನ ಶಿಷ್ಯರ ಕೈಲಿ ಕೊಟ್ಟು, ಇದನ್ನು ಹಂಚಿರಿ ಎಲ್ಲರಿಗೂ ಎಂಬುದಾಗಿ ಹೇಳುವಾಗ ಅವರು ಆ ಕಾರ್ಯವನ್ನು ಮಾಡ್ತಾರೆ. ಅವರು ಎಲ್ಲರಿಗೂ ಹಂಚ್ತಾರೆ. ಅಲ್ಲಿರುವವರಿಗೆ ಎಲ್ಲ ಜನರು ಆ ಒಂದು ರೊಟ್ಟಿ ಮತ್ತು ಮೀನುಗಳನ್ನು ತಿಂದಾಗ ಸಂಪೂರ್ಣವಾದ ಒಂದು ತೃಪ್ತಿಕರವಾಗಿ ಅವರು ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಮೀನನ್ನು ತಿಂತಾರೆ, ರೊಟ್ಟಿಯನ್ನು ತಿಂತಾರೆ. ಅದನ್ನು ಮಾಡಿದ ಮೇಲೂ ಕೂಡ ಕೆಲವು ತುಂಡುಗಳು ಉಳಿಯುತ್ತೆ, ರೊಟ್ಟಿಯ ತುಂಡುಗಳು. ಯೇಸು ಸ್ವಾಮಿ ಅವ್ರಿಗೆ ಹೇಳ್ತಾನೆ, ಅದು ಎಷ್ಟಿದೆ ಯಾವುದು ವೇಸ್ಟ್ ಆಗಬಾರ್ದು, ಎಲ್ಲವನ್ನು ಸೇಕರಿಸಿಡಿ ಎಂಬುದಾಗಿ ಹೇಳುವಾಗ 12 ಬುಟ್ಟಿಗಳು ತುಂಬಲ್ಪಡ್ತವೆ. ಆ 12 ಬುಟ್ಟಿಗಳನ್ನು ತೆಗೆದು ಇಡ್ತಾರೆ. ಆ ಅದ್ಭುತವನ್ನು ನಾವು ಅಲ್ಲಿ ಕಾಣ್ತೇವೆ. ಸೊ ಯೇಸು ಸ್ವಾಮಿ ಈ ಅದ್ಭುತವನ್ನು ಮಾಡಿದ ಮೇಲೆ ಅಲ್ಲಿ ಮತ್ತೆ ನಾವು ಮರುದಿನ ಒಂದು ಸಂಗತಿಯನ್ನು ಕಾಣುವಾಗ ಎಲ್ಲ ಜನರು ಅದ್ಭುತವನ್ನು ಕಂಡರು, ತೃಪ್ತಿ ಆಯಿತು. ಈತನು ದೊಡ್ಡ ದೇವರ ಮನುಷ್ಯನೇ, ಈತನು ನಮಗೆ ಅರಸನಾಗ್ತಾನೆ, ಈತನನ್ನು ಅರಸನನ್ನು ಮಾಡಬೇಕು ಅಂತ ಅವ್ರ ಆಲೋಚನೆ ಇತ್ತು. ಯೇಸು ಸ್ವಾಮಿ ಅದನ್ನು ತಿಳಿದು ಬೆಟ್ಟಕ್ಕೆ ತಿರುಗಿ ಹೋಗ್ತಾರೆ, ತಪ್ಪಿಸ್ಕೊಂಡು ಅವ್ರ ಕಡೆಯಿಂದ. ಬೇಡ, ಇವ್ರು ಬಿಟ್ಟರೆ ಇಲ್ಲೇ ನನ್ನನ್ನು ಕೂಡ ಇವರು ಅರಸನನ್ನಾಗಿ ಮಾಡೋಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂತ. ಈ ಅದ್ಭುತಗಳನ್ನು ನೋಡುವಾಗ ನಮ್ಮ ಜೀವಿತಗಳನ್ನು ನಾವು ಸ್ವಲ್ಪ ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಯಾವ ಒಂದು ಕೊರತೆ ಉಳ್ಳವರಾಗಿದ್ದೇವೆ? ನಮ್ಮ ಜೀವಿತದಲ್ಲಿ ನಾವು ಕೆಲಸದ ವಿಷಯಗಳಲ್ಲಿ ಕೊರತೆ ಉಳ್ಳವರಾಗಿದ್ದೇವಾ? ಅಥವಾ ನಮ್ಮ ಒಂದು ಸಂಬಂಧಗಳಲ್ಲಿ ನಾವು ಕೊರತೆ ಉಳ್ಳವರಾಗಿದ್ದೇವಾ? ಅಥವಾ ನಮ್ಮ ಮಕ್ಕಳಿಗೆ ಅಥವಾ ಅವರ ಮಗನಿಗೆ ಅಥವಾ ಮಗಳಿಗೆ ಮದುವೆ ಆಗ್ತಿಲ್ಲ ಎಂಬುದಾಗಿ ಒಂದು ನೋವಿನಲ್ಲಿದ್ದೀರಾ?
ಯಾವುದೇ ಒಂದು ಪರಿಸ್ಥಿತಿ ಇರ್ಬೋದು, ನೀವು ಯೇಸುವಿನ ಬಳಿಗೆ ಬರುವಾಗ ಖಂಡಿತವಾಗಲೂ ಯೇಸು ಸ್ವಾಮಿ ಅದನ್ನು ಪುರಸ್ಕರಿಸಿ, ಅದನ್ನು ಆಶೀರ್ವದಿಸಿ ನಿಮ್ಮನ್ನು ಕೂಡ ಅದ್ಭುತಕರವಾಗಿ ನಡೆಸುವ ದೇವರು ಯೇಸುವೇ ಆಗಿದ್ದಾರೆ. ಆ ಬಾಲಕನು ಒಂದು ವೇಳೆ ಆ 5 ರೊಟ್ಟಿ 2 ಮೀನು ಕೊಡದೆ ಹೋಗಿದ್ದರೆ ಬೇರೆ ರೀತಿಯಲ್ಲಿ ದೇವರು ಅದ್ಭುತ ಮಾಡ್ತಿದ್ರೇನೋ. ಬಟ್ ಆ ಹುಡುಗನು ಕೂಡ ಒಪ್ಪಿಸಿಕೊಟ್ಟ, ಆತನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟ. ಆ 2 ಮೀನು 5 ರೊಟ್ಟಿ ಆ ಹುಡುಗನು ಕೊಟ್ಟಿರೋದ್ರಿಂದ ಅಲ್ಲಿರುವಂಥ ಎಲ್ಲ ಜನರ ಒಂದು ಹೊಟ್ಟೆ ತೃಪ್ತಿಯಿಂದ ತುಂಬಲ್ಪಡ್ತು. ಆ ಒಂದು ಕಾರ್ಯ, ಹುಡುಗನು ಮಾಡಿದ ಕಾರ್ಯ ಇಂದು ನಾವು ನೀವೆಲ್ಲರೂ ಮಾಡಬೇಕಾಗಿದೆ. ಆ ಒಂದು ಒಪ್ಪಿಸಿಕೊಡುವಂಥದ್ದು, ಸಂಪೂರ್ಣವಾಗಿ ಒಪ್ಪಿಸಿಕೊಡುವಾಗ ಅದ್ಭುತಗಳನ್ನು ನಾವು ಕಾಣುವರಾಗಿದ್ದೇವೆ. ನಮ್ಮ ಮುಂದೆ ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿ ಕಾಣಬಹುದು, ಈ ಲೋಕದಲ್ಲಿ ಉತ್ತರಗಳೇ ಸಿಗದೇ ಇರ್ಬೋದು, ಆದರೆ ಯೇಸು ನಮ್ಮೊಟ್ಟಿಗೆ ಇರುವಾಗ ಖಂಡಿತವಾಗಲೂ ಅದು ನಮಗೆ ಜಯವನ್ನು ಕೊಡುವಂಥದ್ದಾಗಿದೆ. ನಾವು ಈ ಮುಂದಿನ ಭಾಗದಲ್ಲಿ ನೋಡುವಾಗ ಎಲ್ಲ ಜನರು ಈ ಅದ್ಭುತನ ಕಂಡರು. ಮರುದಿನ ಮತ್ತೆ ಯೇಸುವನ್ನು ಹುಡುಕ್ತಾ ಇದ್ದಾರೆ. ಎಲ್ಲಿ ಹೋದ ಯೇಸು ಸ್ವಾಮಿ? ಅಲ್ಲಿ ಬಂದು ಮತ್ತೆ ಆ ಸ್ಥಳದಲ್ಲಿ ನೋಡಬೇಕಾದ್ರೆ ಅಲ್ಲಿ ಯೇಸು ಇಲ್ಲ, ಆತನು ಹೋಗಿದ್ದಾನೆ, ಕೆಪೆರ್ನೌಮಿಗೆ ಹೋಗಿದ್ದಾನೆ, ಅಲ್ಲಿ ಶಿಷ್ಯರೊಟ್ಟಿಗೆ. ಇವರು ಹುಡುಕ್ತಾ ಇರಬೇಕಾದ್ರೆ ಎಲ್ಲೂ ಇಲ್ವಲ್ಲ ಅಂತ ಮತ್ತೆ ಆತನನ್ನು ಹುಡುಕೊಂಡು ಹೋಗ್ತಾರೆ. ಯೇಸು ಸ್ವಾಮಿ ಅವರಿಗೆ ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ, ನೀವು ನನ್ನನ್ನು ಹುಡುಕುವುದು ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದಲ್ಲ, ಆ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದರಿಂದಲೇ. ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನು ಮನುಷ್ಯ ಕುಮಾರನು ನಿಮಗೆ ಕೊಡುವನು. ಇದಕ್ಕಾಗಿ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ ಅಂದನು. ಸೊ ನಾವೆಲ್ಲರೂ ದುಡಿತಾ ಇದ್ದೇವೆ, ಆದರೆ ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿತಾ ಇದ್ದೀವ ಅಥವಾ ನಿತ್ಯ ಲೋಕದ ಆಹಾರಕ್ಕಾಗಿ ದುಡಿತಾ ಇದ್ದೀವ ಅನ್ನೋದು ತುಂಬ ಪ್ರಾಮುಖ್ಯವಾಗಿರುವಂಥದ್ದು. ಯೇಸು ಸ್ವಾಮಿಯ ಈ ಒಂದು ಯೋಹಾನನ ಸುವಾರ್ತೆನ ನೋಡೋದಾದರೆ ಆತನು ಪದೇ ಪದೇ ಹೇಳ್ತಾ ಇರೋ ಮಾತು ಏನಂದರೆ, ನಾನು ಇಲ್ಲಿ ಬಂದಿರುವುದು ನನ್ನ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ. ತಂದೆಯ ಚಿತ್ತ ಏನಾಗಿತ್ತು ಗೊತ್ತಾ? ಆತನ ಚಿತ್ತ ಎಲ್ಲ ಜನರನ್ನು ರಕ್ಷಣೆ ಮಾಡಿ ಅವರನ್ನು ಕೊನೆ ದಿನದಲ್ಲಿ ಎಬ್ಬಿಸುವಂಥದ್ದು. ಅದೇ ಜನರು ಆತನಿಗೆ ಕೇಳ್ತಾರೆ, ನಾವು ದೇವರನ್ನು ಮೆಚ್ಚಿಸಬೇಕು ಅಂದರೆ ಏನು ಮಾಡಬೇಕು ಎಂಬುದಾಗಿ. ಆಗ ಯೇಸು ಸ್ವಾಮಿ ಹೇಳ್ತಾರೆ, ನೀವು ದೇವರನ್ನು ಮೆಚ್ಚಿಸಬೇಕು ಅಂದರೆ ಆತನು ಕಳಿಸಿಕೊಟ್ಟ ಆತನ ಮಗನನ್ನು ನೀವು ನಂಬಬೇಕು ಎಂಬುದಾಗಿ. ಆತನ ಮಗನು ಯೇಸು ಕ್ರಿಸ್ತನು. ಆತನನ್ನು ನಂಬುವಾಗ ನಾವು ದೇವರ ಚಿತ್ತವನ್ನು ಮಾಡುವರಾಗಿದ್ದೇವೆ. ಕಳಿಸಿಕೊಟ್ಟಂಥ ಯೇಸುವನ್ನು ನಾವು ನಂಬುವುದಾದರೆ ನಮ್ಮ ಜೀವಿತದಲ್ಲಿ ನಾವು ಅದ್ಭುತಗಳನ್ನು ಮಾಡುವರಾಗಿದ್ದೇವೆ, ತಂದೆಯನ್ನು ಮೆಚ್ಚಿಸುವರಾಗಿದ್ದೇವೆ. ಒಂದು ವೇಳೆ ನೀವು ನಿಮ್ಮ ಜೀವಿತದಲ್ಲಿ ತಂದೆಯಾದ ದೇವರನ್ನು ಮೆಚ್ಚಿಸಬೇಕು ಎಂಬುದಾಗಿ ಹೇಳೋದಾದರೆ ಕರ್ತನಾದ ಯೇಸು ಕ್ರಿಸ್ತನನ್ನು ನಾವು ನಂಬುವರಾಗಬೇಕು. ಒಂದು ವೇಳೆ ನಾವು ನಂಬುವುದೇ ಆದರೆ ಖಂಡಿತವಾಗ್ಲೂ ಆತನು ನಮ್ಮನ್ನು ಮುನ್ನಡೆಸ್ತಾನೆ ಜಯದಲ್ಲಿ. ಯೇಸು ಸ್ವಾಮಿಯು ಒಂದು ಮಾತು ಹೇಳ್ತಾರೆ, ಆ ಜನರು ಕೇವಲ ಈ ಒಂದು ರೊಟ್ಟಿಗಾಗಿ ಆತನನ್ನು ಹಿಂಬಾಲಿಸ್ತಾ ಇದ್ದಾರೆ, ಆದರೆ ನಿಜವಾದ ಒಂದು ಆತ್ಮಿಕ ದಾಹವನ್ನು ಅವರು ತೀರಿಸಿಕೊಳ್ಳಿಕ್ಕೆ ಹಿಂಬಾಲಿಸ್ತಾನೇ ಇರಲಿಲ್ಲ. ಆ ಅದ್ಭುತವನ್ನು ಕಂಡಾಗೂ ಕೂಡ ಅವರ ತೃಪ್ತಿಯಾಗಿ ಹೊಟ್ಟೆ ತುಂಬಿರೋದ್ರಿಂದ ನನಗೆ ಮತ್ತೆ ಏನಾದರೂ ಸಿಗ್ಬೋದೇನೋ ಯೇಸುವಿನಲ್ಲಿ ಅಂತ ಮರುದಿನವೂ ಆತನನ್ನು ಹುಡ್ಕೊಂಡು ಹೋಗ್ತಾರೆ. ಅದಕ್ಕೆ ಯೇಸು ಸ್ವಾಮಿ ಅವರಿಗೆ ಖಂಡಿತವಾಗಿ ಹೇಳ್ತಾನೆ, ನೀವು ಅದ್ಭುತಗಳನ್ನು ನೋಡಿ ನನ್ನನ್ನು ಹಿಂಬಾಲಿಸಿಲ್ಲ, ಈ ಒಂದು ರೊಟ್ಟಿ ತಿಂದು ಹೊಟ್ಟೆ ತುಂಬಿರೋದ್ರಿಂದ ನನ್ನನ್ನು ಹಿಂಬಾಲಿಸ್ತಾ ಇದ್ದೀರಾ ಎಂಬುದಾಗಿ. ನೀವು ಈ ಒಂದು ನಶಿಸಿ ಹೋಗುವಂಥ ಆಹಾರಕ್ಕಾಗಿ ನೀವು ದುಡಿಬೇಡ್ರಿ, ನಿತ್ಯತ್ವದ ಆಹಾರಕ್ಕಾಗಿ ದುಡಿರಿ ಎಂಬುದಾಗಿ ಅವರಿಗೆ ಹೇಳ್ತಾನೆ. ಸೊ ಇಲ್ಲಿ ಆ ಒಂದು ರೊಟ್ಟಿಯ ವಿಷಯದಲ್ಲಿ ಯೇಸು ಸ್ವಾಮಿ ಹೇಳುವಾಗ ಕೊನೆಗೆ ಅವರಿಗೆ ಏನು ಹೇಳ್ತಾನೆ ಅಂದರೆ, ನಾನೇ ಆ ಜೀವಕರವಾದ ರೊಟ್ಟಿ ಎಂಬುದಾಗಿ ಇಲ್ಲಿ ವಾಕ್ಯ 35ರಲ್ಲಿ ನಾವು ಕಾಣ್ತೇವೆ. ನಿಜವಾದ ಜೀವಕರವಾದ ರೊಟ್ಟಿ ನಾನೇ ಆಗಿದ್ದೇನೆ. ಅದಕ್ಕೆ ನಾವು ಬೆಳಗ್ಗೆ ಆ ಒಂದು ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವಾಗ ಆ ತಂದೆ ಪವಿತ್ರಾತ್ಮನು ಮಗನ ಒಂದು ನೆನಪಿಸಿಕೊಳ್ಳುತ್ತಾ ಆ ಒಂದು ಮುರಿದ ರೊಟ್ಟಿಯನ್ನು ಆ ಒಂದು ದ್ರಾಕ್ಷಾರಸದಲ್ಲಿ ಪಾಲುದಾರರಾದೆವು. ಆ ಒಂದು ಪ್ರತಿಕ್ರಿಯೆ ನಾವು ಇಲ್ಲಿ ಮಾಡುವಾಗ ಯೇಸು ಸ್ವಾಮಿ ನಮಗೋಸ್ಕರ ಆತನು ಜೀವವನ್ನು ಕೊಟ್ಟಿದ್ದಾನೆ. ಅದರಲ್ಲಿ ನಾವು ಭಾಗಿಗಳಾಗುವುದಕ್ಕಾಗಿ ನಮಗೆ ಆ ಒಂದು ಅದ್ಭುತವಾದ ಸಂಗತಿಯನ್ನು ಯೇಸು ನಮಗೆ ಕೊಟ್ಟಿದ್ದಾನೆ. ನಮಗೆ ಜೀವಕರವಾದ ರೊಟ್ಟಿ ಯೇಸುವೇ ಆಗಿದ್ದಾನೆ. ನಮ್ಮ ಒಂದು ಪರಿಸ್ಥಿತಿಗಳು ಯಾವುದೇ ಆಗಿದ್ದರೂ ಕೂಡ ಆ ಒಂದು ಜೀವಕರವಾದ ರೊಟ್ಟಿಯನ್ನು ನಾವು ನಮ್ಮ ಒಂದು ಅಗತ್ಯತೆಗಳನ್ನಾಗಿ ಮಾಡಿಕೊಳ್ಬೇಕೇ ಹೊರತು ನಮ್ಮ ಅಗತ್ಯತೆಗಳನ್ನು ನಾವು ಕೇವಲ ಯೇಸುವಿನಿಂದ ತೃಪ್ತಿಪಡಿಸಿಕೊಳ್ಳುವುದಕ್ಕಾಗಿ ಆತನನ್ನು ಹಿಂಬಾಲಿಸಬಾರ್ದು. ನಾವು ಆತನನ್ನು ಹಿಂಬಾಲಿಸ್ತಾ ಇರುವಂಥದ್ದು ಕೇವಲ ನಮ್ಮ ಅಗತ್ಯತೆಗಳನ್ನು ಪೂರೈಸಿಕೊಂಡು ಆರಾಮಾಗಿರ್ಲಿಕ್ಕಲ್ಲ. ಯೇಸು ಸ್ವಾಮಿಯೇ ನಮ್ಮ ಒಂದು ಅಗತ್ಯತೆ ಆಗಬೇಕು. ನಿತ್ಯ ಜೀವವನ್ನು ಕೊಡುವ ದೇವರು ಆತನೇ ಆಗಿದ್ದಾನೆ. ಆ ನಿತ್ಯ ಜೀವಕ್ಕಾಗಿ ನಾವು ಪ್ರಯಾಸ ಪಡುವರಾಗಬೇಕು.
ನಮ್ಮ ಜೀವಿತದಲ್ಲಿ ನಾವು ಯಾವುದೇ ಒಂದು ಅಗತ್ಯತೆಯಲ್ಲಿರ್ಬೋದು, ಅಥವಾ ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿ ಕಾಣಿಸ್ತಾ ಇರ್ಬೋದು, ಅದು ನಿಮ್ಮ ಕೈಯಿಂದ ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತ ನಿಮಗೆ ಗೊತ್ತಿರುತ್ತೆ. ಆ ಕೊರತೆಯ ಮಧ್ಯದಲ್ಲೂ ಕೂಡ ನೀವು ಯೇಸುವನ್ನು ನಂಬುವರಾಗಿದ್ದೀರಾ ಎಂಬುದಾಗಿ ನನ್ನ ಒಂದು ಪ್ರಶ್ನೆ ಆಗಿದೆ. ಯಾಕೆಂದರೆ ಒಂದು ಇನ್ಸ್ಟಂಟ್ ಹೇಳಿಬಿಡ್ತೇನೆ ಕೊನೆಯದಾಗಿ. ನಮ್ಮ ಒಂದು ಕಾಲೇಜಲ್ಲಿ ನಾವು ಎಲ್ಲ ಮಕ್ಕಳಿಗೆ ಎಕ್ಸಾಮ್ ಮಾಡಬೇಕಾದ್ರೆ ಆ ಒಂದು ಎಲ್ಲ ಮಕ್ಕಳು ಫಸ್ಟ್ ಇಯರಲ್ಲಿ ಅವ್ರು ಯಾರೆಲ್ಲ ಫೇಲ್ ಆಗಿದ್ದರೋ ಆ ಫೇಲ್ ಆದವ್ರನ್ನೆಲ್ಲ ತೆಗೆದುಕೊಂಡು ಹೋಗಿ ಒಂದು ಸೆಕ್ಷನ್ ಮಾಡಿದರು. ಆ ಒಂದು ಸೆಕ್ಷನ್ಗೆ ಏನು ಹೆಸರು ಕೊಟ್ಟರು ಗೊತ್ತಾ? ಎಫ್ ಸೆಕ್ಷನ್. ABCD ಅಂತ ಸೆಕ್ಷನ್ ಇರುತ್ತಲ್ಲ, ಹಾಗೆ ಆ ಒಂದು ಎಫ್ ಸೆಕ್ಷನ್ ಅಂತ ಮಾಡಿದರು. ಆ ಎಫ್ ಸೆಕ್ಷನ್ನಲ್ಲಿರುವಂಥ ಎಲ್ಲ ಸ್ಟೂಡೆಂಟ್ಗಳು ಅಷ್ಟೊಂದು ಬ್ರಿಲಿಯಂಟ್ ಆಗಿರಲಿಲ್ಲ, ನಾರ್ಮಲಾಗಿ ಓದ್ತಾಯಿದ್ರು, ಬರ್ತಾಯಿದ್ರು, ಹೋಗ್ತಾಯಿದ್ರು. ಆ ಒಂದು ಸೆಕ್ಷನ್ಗೆ ನನ್ನನ್ನು ಟೀಚರಾಗಿ ಹಾಕಿದರು, ನೀವು ಇದನ್ನು ಹ್ಯಾಂಡಲ್ ಮಾಡಬೇಕು ಅಂತ. ಅವ್ರಿಗೆ ಓದಿದ್ರೆ ಒಂದಿನ ಬಂದರೆ ಇನ್ನೊಂದು ದಿನ ಬರ್ತಾ ಇರಲಿಲ್ಲ. ಸೊ ಅಂಥ ಸ್ಟೂಡೆಂಟಿಗೆ ನಾನು ಹಾಕಿದಾಗ, ದೇವರೇ ಇದು ನನ್ನಿಂದ ಸಾಧ್ಯ ಇಲ್ಲ. ಸೊ ನಾನು ದೇವರಿಗೆ ಒಪ್ಪಿಸಿಕೊಟ್ಟೆ, ದೇವರೇ ಈ ಮಕ್ಕಳನ್ನ ಹೇಗೆ ನಾನು ಮುನ್ನಡೆಸಬೇಕು ಎಂಬುದಾಗಿ ದೇವರಿಗೆ ಒಪ್ಪಿಸಿಕೊಟ್ಟು ಪ್ರತಿದಿನ ಬೆಳಗ್ಗೆನೂ ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ. ಆ ಒಂದು ಪ್ರಾರ್ಥನೆಯಲ್ಲಿ ನಡಿಬೇಕಾದ್ರೆ ದೇವರು ಒಂದು ಮಾತು ಹೇಳಿದರು, ನಾನು ನಿನ್ನನ್ನು ನೋಡ್ಕೊಳ್ತೇನೆ. ಆ ಒಂದು ಮಾತು ಸಾಕಿತ್ತು ನನಗೆ. ನಾನು ನಂಬಿದೆ ಬಲವಾಗಿ. ಅಲ್ಲಿ ಅನೇಕ ಜನರು ಹೇಳ್ತಾಯಿದ್ರು, ನೀನು ತೆಗೆದುಕೊಂಡಿರೋ ಸೆಕ್ಷನ್ ಇದೆಲ್ಲ ಹಾರ್ಡ್ಲಿ ಒಂದು 30% 40% ಬಂದರೆ ಅದೇ ದೊಡ್ಡ ರಿಸಲ್ಟು, ಅವ್ರು ಪಾಸೇ ಆಗಲ್ಲ ಅಂತ ಪ್ರತಿ ನೆಗೆಟಿವಿಟಿ ಬರ್ತಾಯಿತ್ತು. ಆದರೆ ನನ್ನ ಒಂದು ನಂಬಿಕೆ ಹೇಗಿತ್ತು ಅಂದರೆ, ದೇವರೇ ಇವ್ರು ಏನೇ ಹೇಳಿ ನಾನು ಕೇಳಿಸ್ಕೊಳ್ಳಲ್ಲ, ನನಗೆ ನೀನು ಅದ್ಭುತ ಮಾಡುವ ದೇವರು, ನಾನು ನಿನ್ನನ್ನು ಆತ್ಕೊಳ್ತೇನೆ, ನೀನು ನನಗೆ ಬಲ, ನನಗೆ ವಿವೇಕ ಕೊಟ್ಟು ಇವ್ರನ್ನ ಹೆಂಗೆ ನಾನು ಪಾಸ್ ಮಾಡಬೇಕು ಕಲಿಸು ಎಂಬುದಾಗಿ ನಾನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟಾಗ ಯೇಸು ಸ್ವಾಮಿ ಒಂದು ಅದ್ಭುತವನ್ನು ಮಾಡ್ತಾರೆ. ಆ ಒಂದು ಸೆಕ್ಷನ್ನು 5 ಜನ ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ ಬರ್ತಾರೆ, 15 ಜನ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಾರೆ, 37 ಜನ ಅವರು ಸೆಕೆಂಡ್ ಮತ್ತು ಪಾಸಿಂಗಲ್ಲಿ ಪಾಸ್ ಆಗ್ತಾರೆ, ಇನ್ನೂ ಒಂದು 6 ಜನ ಫೇಲ್ ಆಗ್ತಾರೆ, ಒಬ್ಬ ಡಿಟೇನ್ ಆಗ್ತಾನೆ, ಅವ್ರು ಬಿಟ್ಟಾಕಿ. ಇದನ್ನು ನೋಡುವಾಗ ದೇವರೇ ಏನಿದು, ದೇವರು ಅದ್ಭುತ ಮಾಡೇ ಮಾಡ್ತಾನೆ. ನಾವು ಅರ್ಪಿಸಿಕೊಟ್ಟಾಗ ಆತನು ಅದ್ಭುತ ಮಾಡ್ತಾನೆ. ಆ ಹುಡುಗ 2 ರೊಟ್ಟಿ 5 ಮೀನು ತಂದು ಒಪ್ಪಿಸಿಕೊಟ್ಟ, ಅದ್ಭುತವನ್ನು ಕಂಡರು. ಮೋಶೆ ಆತನ ಕೋಲ್ನ ಮೂಲಕವಾಗಿ ಅದ್ಭುತವನ್ನು ಮಾಡಿದರು. ಹಾಗೆ ನಾವು ಅನೇಕ ಸಂಗತಿಗಳನ್ನು ನಾವು ವಾಕ್ಯದಲ್ಲಿ ಕಾಣ್ತೇವೆ. ನಿಮ್ಮ ಜೀವಿತದಲ್ಲಿ ಯಾವುದೇ ಪರಿಸ್ಥಿತಿ ಇರ್ಬೋದು, ನಿಮ್ಮ ಆರೋಗ್ಯದ ದೃಷ್ಟಿಯಲ್ಲಾಗಿರ್ಬೋದು, ನಿಮ್ಮ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಯೇಸುವಿನ ಬಳಿಗೆ ಬಂದು ಅರ್ಪಿಸಿಕೊಟ್ಟಾಗ ಖಂಡಿತವಾಗಲೂ ಆತನು ಅದ್ಭುತಕರವಾಗಿ ನಿಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಆ ರೀತಿಯಾಗಿ ನಾವು ಯೇಸುವನ್ನೇ ದೃಷ್ಟಿಸುವರಾಗಬೇಕು, ಆತನನ್ನೇ ನಾವು ನಂಬುವರಾಗಬೇಕು. ನಮ್ಮ ಕೊರತೆಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನೇ ನಾವು ನಂಬುವರಾಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.